ನಮ್ಮ ಕೃಷಿ ಇಲಾಖೆಯಲ್ಲಿ ರಾಜ್ಯ ಸರ್ಕಾರದಿಂದ ಹಾಗೂ ಭಾರತ ಸರ್ಕಾರದಿಂದ ಸೇರಿಕೊಂಡು ಬಹಳಷ್ಟು ಯೋಜನೆಗಳಿದೆ. ಯೋಜನೆಗಳಲ್ಲಿ ಪ್ರಮುಖವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಬಿತ್ತುವ ಹಿಡಿದು ರಾಶಿ ಮಾಡೋದನ್ನ ನಮ್ಮ ಹತ್ರ ಯೋಜನೆ ಇದೆ. ಉದಾಹರಣಾರ್ಥವಾಗಿ ಈಗ ನಮ್ಮಲ್ಲಿ ಯಾರಿಗಾದರೂ ಹೊಲ ಉಳುಮೆ ಮಾಡಬೇಕು ಅಂತಂದ್ರೆ ನೇಗಿಲದ, ರೋಟೋವೇಟರ್ ಅದ, ಇವು ಎರಡರಿಂದ ಏನಲ್ಲ ಬಂಡಿಪಾಳ ನೇಗಿಲು, ರೆಗ್ಯುಲರ್ ಹೈಡ್ರಾಲಿಕ್, ಮತ್ತು ಆನಂತರ ರೋಟೋವೇಟರ್ ಹೊಡೆದ್ರೆ ನಿಮ್ಗೆ ಹೊಲ ರೆಡಿ ಆಗುತ್ತೆ. ಇದಾದ ನಂತರ ತಮ್ಮ 45 HP ತನಕ ಕೊಡ್ತೀವಿ ಅಷ್ಟೇ ಟ್ರ್ಯಾಕ್ಟರ್. ತಾವು ಬರ್ಕೋಬಹುದು, 45 HP ತನಕ ಅಷ್ಟೇ ಕೊಡ್ತೀವಿ ಟ್ರ್ಯಾಕ್ಟರ್. ಸಾಮಾನ್ಯ ರೈತರಿಗೆ 75,000 ರೂಪಾಯಿ ತನಕ ನಾವು ಸಹಾಯಧನ ಕೊಡ್ತೀವಿ. ಮತ್ತೆ SCP TSP ರೈತ ಬಾಂಧವರಿಗೆ ನಾವು 3 ಲಕ್ಷ ತನಕ ಸಹಾಯಧನ ಕೊಡ್ತೀವಿ. ಈಗ ಸದ್ಯ ನಮ್ಮಲ್ಲಿ ಸಾಮಾನ್ಯ ರೈತರ ಟ್ರ್ಯಾಕ್ಟರ್ ಪ್ರೋಗ್ರಾಮ್ ಬಂದದ. ಸಾಮಾನ್ಯ ರೈತರದ್ದು ನಮ್ಮ ಮಾನ್ಯ ಶಾಸಕರ ಭಾಗದಲ್ಲಿ 10 ಟ್ರ್ಯಾಕ್ಟರ್ಸ್ ಬಂದಿದೆ. ತಾವು ಯಾರಾದ್ರೂ ರೈತ ಬಾಂಧವರು ಇದ್ರೆ ತಾವು ಅದರ ಯಾವ ಟೆಂಡರ್ ಆಗಿದೆ ಬೆಂಗಳೂರು ಲೆವೆಲ್ನಲ್ಲಿ ಟೆಂಡರ್ ಆದಂತ ಏಜೆನ್ಸಿಗೆ ಅದರ ರೇಟ್ ಅಮೌಂಟ್ ನಮ್ಮ ರೈತರ ವತಿಗೆ ಕಟ್ಟಿದ್ರೆ ನಾವು ಟ್ರ್ಯಾಕ್ಟರ್ಸ್ ಗಳನ್ನ ಕೊಡ್ತೀವಿ. ಇದು ಒಂದು. ಎರಡನೇದು ಬಿತ್ತದ ಕುರಿತನ ಹೇಳಿದ್ರೆ ನಾನು ಬಿತ್ತದಾದ್ಮೇಲೆ ಸದಿ ಕಡಿಮು ಅಂತರ್ ಬೇಸಾಯ, ಅದ್ರ ಸಲುವಾಗಿ ಇಂಟರ್ಕಲ್ಟಿವೇಟರ್ ಮಷಿನ್ಸ್ ಅನ್ನ ಕೊಡ್ತೀವಿ. ಅಂತರ್ ಬೇಸಾಯ ಮಾಡುವಂತ ಮಷಿನ್ ಗಳನ್ನ ಕೊಡ್ತೀವಿ. ಅದಕ್ಕೆ ನಾವು ಟಿಲ್ಲರ್ಸ್ ಅಂತ ಕರಿತೀವಿ, ಮಿನಿ ರೋಟರಿ ಟಿಲ್ಲರ್ಸ್ ಅಂತ ಕರಿತೀವಿ. ಮಿನಿ ರೋಟರಿ ಟಿಲ್ಲರ್ಸ್ ಗಳನ್ನ ನಾವು ಸಹಾಯಧನದಲ್ಲಿ ನೀಡ್ತಾ ಇದ್ದೀವಿ. ಈಗ ಎರಡನೇದು, ತಾವು ಬೆಳೆದ ಮೇಲೆ ಕೀಟ ರೋಗ ಬರ್ತದೆ, ಅದಕ್ಕೆ ಔಷಧ ಹೊಡಿಬೇಕಾಗ್ತದೆ. ಅದಕ್ಕೆ ನಾವು ಪೆಟ್ರೋಲ್ ಸ್ಪ್ರೇಯರ್ ಅಥವಾ ಪೆಟ್ರೋಲ್ ಸ್ಪ್ರೇಯರ್ಸ್ ಇರ್ಬೋದು, 2 ಸ್ಟ್ರೋಕ್, 4 ಸ್ಟ್ರೋಕ್, ಎಲ್ಲ ಟೈಪ್ ಆಫ್ ಸ್ಪ್ರೇಯರ್ಸ್ ನಮ್ಮಲ್ಲಿ ಲಭ್ಯ ಅದಾವ ರೈತ ಸಂಪರ್ಕ. ಇದು ಅಲ್ಲದೆ ನಾವು ಹುಳ ಬಂತು ಅಂದ್ರೆ ಅದಕ್ಕೆ ಕೀಟನಾಶಕ ಬೇಕಾಗ್ತದೆ. ಪರ್ಟಿಕ್ಯುಲರ್ ನಮ್ಮ ಕಲಬುರಗಿಯಲ್ಲಿ ಅತಿ ಹೆಚ್ಚು ಬೆಳೆ ಅಂತಂದ್ರೆ ತೊಗರಿ. ತೊಗರಿ ಏನಲ್ಲ, ನಾವು ಇಮಿಮೆಕ್ಟಿನ್ ಬೆಂಜೋಟ್ ಅತಿ ಹೆಚ್ಚು ಬಳಸ್ತಾರೆ ರೈತ ಬಾಂಧವರು. ಅದಕ್ಕಾಗಿ ನಮ್ಮಲ್ಲಿ 50% ಸಹಾಯಧನದಲ್ಲಿ ಸಫಿಷಿಯಂಟ್ ಕ್ವಾಂಟಿಟಿಯಲ್ಲಿ ಇಮಿಮೆಕ್ಟಿನ್ ಬೆಂಜೋಟ್ ಇದೆ. ನಾವು ಶಾವಿಗೆ ಅಂತ ಕರೀತಿರೋ ರೈತರು ಇಮಿಮೆಕ್ಟಿನ್ ಬೆಂಜೋಟ್ ಸಫಿಷಿಯಂಟ್ ಕ್ವಾಂಟಿಟಿಯಲ್ಲಿ ಲಭ್ಯ ಇದೆ. ಅದನ್ನ ತಾವು ರೈತ ಸಂಪರ್ಕ ಕೇಂದ್ರದಿಂದ ತಗೋಬಹುದು. ಇದರ ಜೊತೆಗೆ ಈಗ ನಮ್ಮಲ್ಲಿ ತೊಗರಿಯಲ್ಲಿ ನಾವು ಬೇವಿನ ಎಣ್ಣೆ ಉಪಯೋಗ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಬರೇ ಕೀಟನಾಶಕ ಉಪಯೋಗ ಮಾಡೋದ್ರಿಂದ ಅದಕ್ಕೆ ರೆಸಿಸ್ಟೆನ್ಸ್ ಬರ್ತದೆ. ಅದಕ್ಕಾಗಿ ಬೇವಿನ ಎಣ್ಣೆ ಉಪಯೋಗ ಮಾಡಿದ್ರೆ ಆ ಹುಳ ನೆಕ್ಸ್ಟ್ ಸ್ಟೇಜಿಗೆ ಹೋಗೋದಿಲ್ಲ. ಬೇವಿನ ಎಣ್ಣೆ ನಮ್ಮಲ್ಲಿ ಲಭ್ಯ ಇದೆ. ಅದಾದ ನಂತರ ನಮ್ಮಲ್ಲಿ ಇನ್ನ ಹೂವು ಹೆಚ್ಚಾಗಬೇಕು, ಫಲ ಹೆಚ್ಚಿಗೆ ಇರಬೇಕಂದ್ರೆ ನಮ್ಮಲ್ಲಿ 50% ಸಹಾಯಧನದಲ್ಲಿ ಲಿಕ್ವಿಡ್ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ. ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಲ್ಲಿ ಇವೆಲ್ಲ ಇದೆ. ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಎಲ್ಲ ಆನ್ಲೈನ್ ಆಗಿದೆ. ತಾವು ತಮ್ಮ FID ಫಾರ್ಮರ್ಸ್ ID ಅಂತ ಏನು ಮಾಡಿಸ್ತೀವಲ್ಲ, ಫಾರ್ಮರ್ಸ್ ID ನಾವು ಕೊಟ್ಟರಷ್ಟೇ ನಾವು ತಮ್ಮ ವಿತರಣೆ ಮಾಡಬಹುದು. ಅದಕ್ಕೆ ನಾವು ಪೇಮೆಂಟ್ ಆಲ್ಸೋ QR ಕೋಡ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕ್ಯಾಶ್ ಪೇಮೆಂಟ್ ಇಲ್ಲ, ಕ್ಯಾಶ್ಲೆಸ್ ಪೇಮೆಂಟ್. ನಾವು ಪೇಮೆಂಟ್ ಮಾಡಿದ್ರೆ ಸರ್ಕಾರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹೋಗಿ ಜಮಾ ಆಗ್ತದೆ. ಯಾರು ದಯವಿಟ್ಟು ಇನ್ನು ಮುಂದೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕ್ಯಾಶ್ ಕೊಡಬೇಡ. QR ಕೋಡ್ ಸಿಸ್ಟಮ್ ಮಾಡ್ತಾ ಇದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡಬಹುದು, ಫೋನ್ ಎಲ್ಲದಕ್ಕೂ ಸಮಾನತೆ ಸಿಗಬೇಕು. ಈ ದೇಶದ ಉದ್ಧಾರ ಆಗಬೇಕು. ನಾವು ಹೊರದೇಶದಿಂದ ಆಹಾರವನ್ನು ತೆಗೆದುಕೊಂಡು ಬಂದು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ 1972ರಲ್ಲಿ ಅಮೆರಿಕದಿಂದ ಮೋದಿ ಬರ್ತಾ ಇತ್ತು. ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗ ವೀಕ್ಷಕರ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವಹೇಳನ ಮಾಡ್ತಕ್ಕಂಥ ಕಾಲ. ಅಂತ ಒಂದು ಮನಕ್ಕೆ ಬಂದು ಡಾಕ್ಟರ್ ಬಾಬು ಜಗಜೀವನ್ ಅವರು ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕಾಲದಿಂದ ಕೂಡ ಈ ಭಾಗದಲ್ಲಿ ಅಗ್ರಿಕಲ್ಚರ್ಗೆ ಹೆಚ್ಚು ಒತ್ತು ಕೊಟ್ಟರು. ದೊಡ್ಡ ದೊಡ್ಡ ಡ್ಯಾಮ್ಗಳು, ದೊಡ್ಡ ದೊಡ್ಡ ರಸಗೊಬ್ಬರ ಫ್ಯಾಕ್ಟರಿಗಳನ್ನು ಹಾಕಿ ಹೆಚ್ಚಿಗೆ ರೈತರಿಗೆ ಉದ್ಯೋಗವನ್ನು ಕೊಟ್ಟು ಇವತ್ತು ಇಡೀ ವಿಶ್ವಕ್ಕೆ ನಾವು ಆಹಾರ ಧಾನ್ಯವನ್ನು ಸರಬರಾಜು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ರೈತರು ಮಾಡಿರ್ತಕ್ಕಂಥ ಇದಕ್ಕೆ ಸರ್ಕಾರ ರೈತರಿಗೆ ಸಾಕಷ್ಟು ಸಹಾಯ ಮಾಡಿದ್ರ ಫಲವಾಗಿ ಇವತ್ತು ಮತ್ತೆ ಏನಾಗಿದೆ ಅಂದ್ರೆ ಅಂತ ಕಾಲ ಇವತ್ತು ಬರ್ತಾ ಇದೆ. ಒಕ್ಕಲಿಗರು ಒಕ್ಕಲಿಗರೆ ಬೆಕ್ಕುವುದು ಜಗವಿಲ್ಲ. ಕೃಷಿ ಯಂತ್ರಧಾರೆ ಮತ್ತೆ ನಮ್ಮ ಸರ್ಕಾರದಿಂದ ಬರ್ತಾ ಇದೆ. ಯಾಕಂದ್ರೆ ಒಕ್ಕಲಿಗರು ಒಂದು ವೇಳೆ ಸುಮ್ಮನೆ ಕೊಟ್ಟರೆ ಏನು ಸಹಾಯ ಮಾಡಿದ್ರೆ ಈ ಜಗತ್ತಿನ ಪ್ರಪಂಚದ ಅಡ್ಡಾಡಿ ಹೋಗ್ಬೇಕಂತಕ್ಕಂಥ ಮಾತನ್ನ ಇಂದಿನ ಹಿರಿಯರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಒಕ್ಕಲಿಗರಿಗೆ ಬಹಳಷ್ಟು ಅತಿ ಅವಶ್ಯಕವಾಗಿ ಬರಬೇಕು. ಮಕ್ಕಳಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಸಲಕರಣೆಗಳು, ಸಾಮಾನುಗಳು ಇವತ್ತು ನಮ್ಮ ಸರ್ಕಾರ SCP ಮತ್ತು TSP ಹರಿಜನ ಗಿರಿಜನಿಗೆ ಮತ್ತು ಈ ಒಂದು ಇದರಲ್ಲಿ 90% ಏನಂತಂದ್ರೆ
ಜನರಿಗೆ ಕೂಡ ಸರ್ಕಾರದಿಂದ ಸಹಾಯಧನ ಬಂದಿದೆ. ಹೋದ ಸಲ ಕೂಡ ಸುಮಾರು ನಮ್ಮ ಭಾಗದ ಎಲ್ಲ ರೈತರಿಗೆ ಕೂಡ 16,807 ರೈತರು ಇನ್ಶೂರೆನ್ಸ್ ಹಣ ಮತ್ತು ನೆಟ್ ರೋಗದಿಂದ ಬಳಲತಕ್ಕಂಥವರು ಕೂಡ 5,12,11,900 ಈ ಸಲ ಕೂಡ ಬಹಳಷ್ಟು ನೆಟ್ ರೋಗ ಬಿದ್ದಿದೆ. ನಮ್ಮ ಮನೆ ಭೀಮಳ್ಳಿ ಹೋಗಿದೆ ಬಹಳಷ್ಟು ಕಡೆ ಅಂತಂದ್ರೆ ನೆಟ್ ರೋಗ ಬಿದ್ದಿದ್ದು ನಾವು ನಮ್ಮ ಅಗ್ರಿಕಲ್ಚರ್ ಆಫೀಸರ್ಗೆ ಏರಿಯವರಿಗೆ ಹೇಳಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ. ನಾಳೆ 9ನೇ ತಾರೀಕು ದಿವಸ ಏನು ವಿಧಾನಸಭೆ ನಡೀತದೆ ಬೆಳಗಾವಿ ಚಳಿಗಾಲ ಅಧಿವೇಶನ ಅಲ್ಲಿ ಕೂಡ ಪ್ರಶ್ನೆ ಆಗಿದ್ದೇನೆ. ನಮ್ಮ ಭಾಗದ ರೈತರಿಗೆ ಮಳೆ ಬಂದ್ರೆ ಬಹಳಷ್ಟು ರೋಗ ಬಿದ್ದಿದೆ, ನೆಟ್ಟೆ ಆಗಿದೆ. ಈ ನೆಟ್ಟೆ ರೋಗದಿಂದ ಒಬ್ಬರಿ ಕೈ ಬರ್ತದೆ. ನಮ್ಮ ಮಂದಿಗೆ ಏನಂದ್ರೆ ಎಲ್ಲ ರೈತರಿಂದ ಮಳೆಗೆ ಹೋಗಿ ಮಗುವೆ ಕೂಡ ಏನಂದ್ರೆ ಮಳೆಗೆ ನಿಂತು ಬಿಟ್ಟವ ಅಂತ ರೀತಿಯಿಂದ ಎಲ್ಲ ಕಡೆ ಈ ಕಡೆ ಭಾಗದಲ್ಲಿ ಏನಂದ್ರೆ ಅಡಿಗೆ ಆಸ್ಪತ್ರೆ ಗಂಡಿಲಾಗಿದೆ, ನಾವೆಲ್ಲ ಹಳ್ಳಿಯಲ್ಲೂ ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಗ್ರಾಮ ಸಹಾಯಕರು ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇರಿ ತಕ್ಷಣ ಏನಂದ್ರೆ ಯಾವ್ಯಾವ ರೈತರ ಹೊಲಗಳಿಗೆ ನೆಟ್ಟೆ ರೋಗ ಬಂದಿದೆ, ಬೆಳೆ ನಾಶ ಆಗಿದೆ, ಆ ಸಂಪೂರ್ಣ ಮಾಹಿತಿಯನ್ನ ತಾವು ಸರ್ಕಾರಕ್ಕೆ ಕೊಡಬೇಕು, ವರದಿ ಕಳಿಸಬೇಕು. ನಾಳೆ 9ನೇ ತಾರೀಕು ಸಭೆ ನಡೆಯುವುದರೊಳಗಾಗಿ ನಾನು ಮುಖ್ಯಮಂತ್ರಿಯನ್ನ ಕೇಳಿದ್ದೇನೆ ಸರ್ಕಾರಕ್ಕೆ. ಸರ್ಕಾರ ನಮ್ಮದೇ ಕೂಡ ನಾನು ವಿರೋಧ ಪಕ್ಷ ನಾನು ರೀತಿಯಲ್ಲಿ ಮಾತನಾಡಿ ಸರ್ಕಾರದ ಗಮನಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಹೋದ ಸಲ ಕೂಡ ನಾನು ಮಾತನಾಡಿದ್ದೆ. ಈ ಭಾಗದ ರೈತರಿಗೆ ಇನ್ಶೂರೆನ್ಸ್ ಸಿಗಬೇಕು, ಈ ಭಾಗದ ರೈತರಿಗೆ ಬೋಟ್ ರೋಗ ಬಂದಿದೆ, ನೆಟ್ ರೋಗ ಬಂದಿದೆ ಅಂತ ಹೇಳಿದಾಗ ಹೋದ ಮುಖ್ಯಮಂತ್ರಿಗಳು ಪರಿಹಾರನ ನಮಗೆಲ್ಲ ಅಕೌಂಟ್ಗೆ ಬಂದಿದೆ. ನೇರವಾಗಿ ಯಾವ ರೀತಿ 5 ಗ್ಯಾರಂಟಿಗಳ ಹಣ 2,000 ನೇರವಾಗಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹೋಗ್ತಿದೆ. ಈಗಲೂ ಕೂಡ ಯಾರ್ಯಾರು ರೈತರು ನಮ್ಮ ಅಕೌಂಟ್ ಇರ್ತದೆ ಅಕೌಂಟ್ಗೆ ನೇರವಾಗಿ ಹಣ ಸಂದಾಯ ಆಗಿದೆ ಈಗಾಗಲೇ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇನ್ಶೂರೆನ್ಸ್ ಕೂಡ ಹೋಲಿಸಲು ಕಡಿಮೆ ಬಂತು. ಬಹಳಷ್ಟು ನಮ್ಮ ರೈತರ ಒಂದು ಕೂಗಿದೆ, ಅಲ್ಲಿ ಹಾಲಲ್ಲಿ 80 ಕೋಟಿ ಬಂತು, ನಮ್ಮಲ್ಲಿ ಯಾಕೆ ಬರಲಿಲ್ಲಂತೆ. ನಾನು ಈ ಸಲ ಇನ್ಶೂರೆನ್ಸ್ ಏನಪ್ಪಂದ್ರೆ ಸಲುವಾಗಿ 2 ಗಾಡಿಗಳು ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅನೌನ್ಸ್ ಮಾಡಿ ಎಲ್ಲ ಕಡೆ ರೈತರಿಗೆ ಬೆಳೆ ವಿಮಾ ಹಣ ತುಂಬಲಿಕ್ಕೆ ಹೇಳಿ ಅಂತೇಳಿ ಆ ಇನ್ಶೂರೆನ್ಸ್ ಹಣ ತುಂಬೋದ್ರಿಂದ ನಮಗೆ ಕೂಡ ನಮ್ಮ ಭಾಗದ ದಕ್ಷಿಣ ಮತ್ತು ಕೇಂದ್ರ ರೈತರ ಮಾರ್ಗದಲ್ಲಿ ಕೂಡ ಹೆಚ್ಚಿನ ಇನ್ಶೂರೆನ್ಸ್ ಸಿಗ್ತದೆ. ಮತ್ತು ಇನ್ನೊಂದು ಏನಾಗಿದೆ, ನಾನು ಹೇಳಿದ್ರೆ ಹೇಳಿದೆ, ಆ ಇನ್ಶೂರೆನ್ಸ್ ಕಂಪನಿಯವರು ಬಂದ ತಕ್ಷಣ ಎಲ್ಲಿ ಚಂದ ಕಾಣ್ತದೆ ತೊಗರಿ ಹಾಳಿ ರಾಶಿ ಮಾಡ್ತಾರೆ ಅಂತಂದ್ರೆ ನಮ್ಗೆ ಹೊಡೆದು ಕೂತ ನಮ್ಮ ರೈತರಿಗೆ ನಮ್ಗೆ ಅಂತಂದ್ರೆ ಇನ್ಶೂರೆನ್ಸ್ ಸಿಗೋದಿಲ್ಲ. ಎಲ್ಲಿ ಹೊಲದಲ್ಲಿ ಬೆಳೆ ಕಡಿಮೆ ಇರ್ತದೆ ಅಂತಲ್ಲಿ ಹೋಗಿ ಅವರು ಪ್ರಿಪೇರ್ ಮಾಡಿ ಕ್ರಾಪ್ ಮೀಟಿಂಗ್ ಮಾಡಿ ಕ್ರಾಪ್ ಮಾಡ್ಕೊಂಡ್ರೆ ಏನಂತಂದ್ರೆ ಅಲ್ಲಿ ಇನ್ಶೂರೆನ್ಸ್ ನಮ್ಮ ಭಾಗದ ಜನರಿಗೆ ಜಾಸ್ತಿ ಸಿಗ್ತದೆ. ಆದ ಕಾರಣ ರೈತರು ದಯಮಾಡಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ಈ ಸಲ ಯಾವ ಇನ್ಶೂರೆನ್ಸ್ ಬರೋದಿಗೆ ನಾವು ಜೆಡಿಯೋ ಬಂದು ಹೋಗ್ತೇವಲ್ಲ ಏನು ಜೆಡಿಯೋ ಆ ಇನ್ಶೂರೆನ್ಸ್ ಬಂದಾಗ ನಾವು ನೀವು ನಮ್ಮ ತಹಸೀಲ್ದಾರ್ ಸಂಘಟನೆಗಳು ಎಲ್ಲಿ ಏನಂತಂದ್ರೆ ರೈತರ ಬೆಳೆ ಹಾನಿಯಾಗಿದೆ ಆ ಜಾಗದಲ್ಲಿ ಹೋಗಿ ಏನಂತಂದ್ರೆ ಕ್ರಾಪ್ ಕಟಿಂಗ್ ಮಾಡಿ ಇನ್ಶೂರೆನ್ಸ್ ರಿಪೋರ್ಟ್ ಕೊಟ್ಟರೆ ಏನಂತಂದ್ರೆ ರೈತರಿಗೆ ಇನ್ಶೂರೆನ್ಸ್ ಜಾಸ್ತಿ ಸಿಗುತ್ತೆ. ಇದನ್ನ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ನಾನು ಜೋಗಿ ತಾಲೂಕಿನಲ್ಲಿದ್ದಾಗ ಸಾಕಷ್ಟು ಏನಂತಂದ್ರೆ ಇನ್ಶೂರೆನ್ಸ್ ಬರ್ತಾ ಇತ್ತು. ಇಲ್ಲಿ ಏನಂತಂದ್ರೆ ನಮಗೆ ಕಡಿಮೆ ಬಂದಿದ್ದು, ನೀವು ಕಡಿಮೆ ತುಂಬಿದ್ರಿ ಬಹಳಷ್ಟು ರೈತರು. ಅದಕ್ಕೆ ಹೆಚ್ಚಿನ ಹಣ ಏನಂತಂದ್ರೆ ಇನ್ಶೂರೆನ್ಸ್ ಮಾಡತಕ್ಕಂಥದ್ದು, ಹೆಚ್ಚಿಗೆ ಏನಂತಂದ್ರೆ ಇನ್ಶೂರೆನ್ಸ್ ಪಡಿತಕ್ಕಂಥದ್ದು, ಬೆಳೆ ವಿಮೆ ಪಡಿತಕ್ಕಂಥದ್ದು ನಮಗೆ ಏನಂತಂದ್ರೆ ಬಹಳಷ್ಟು ಅತಿ ಅವಶ್ಯಕ ಇದೆ. ಎಲ್ಲವನ್ನ ಇವತ್ತು ನಮ್ಮ ಕೃಷಿ ಹೊಂಡದ ಬಗ್ಗೆ ಕೂಡ ಹೇಳಿದ್ದಾರೆ ನಮ್ಮ ಸನ್ಮಾನ್ಯ ಚಲುವರಾಜ ಸ್ವಾಮಿ ಅವರು. ಈಗಾಗಲೇ ಜೆಡಿಯವರಿಗೆ ಮಾತನಾಡಿದ್ದಾರೆ. ಜೆಡಿಯವರಿಗೆ ಏನು ಹೇಳಿದ್ದಾರೆ ಅಂದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ ಕಲ್ಬುರ್ಗಿಯಲ್ಲಿ ದಕ್ಷಿಣ ಮತ್ತು ಕೇಂದ್ರದಲ್ಲಿ ಮತ್ತು ಪಟ್ಟಣ ಹೋಬಳಿ ಮತ್ತು ಗುಲ್ಬರ್ಗಾ ಹೋಬಳಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಎಷ್ಟೆಷ್ಟು ಕೃಷಿ ಹೊಂಡಗಳು ಬೇಕು, ಎಷ್ಟು ಬೇಕಂದ್ರೆ ಅವರಿಗೆ ಶೇಕಡಾವಾರು ಕ್ರಿಯಾಯೋಜನೆಯಿಂದ ತಯಾರು ಮಾಡಿ ಕೃಷಿ ಹೊಂಡ ಸಂಗ್ರಾಮಗಳು ಏನೇನು ಬೇಕಂತಂದ್ರೆ ರೈತರಿಂದ ಮನವಿಯನ್ನ ತೆಗೆದುಕೊಂಡು ಪಾಣಿ ತೆಗೆದುಕೊಂಡು ಎಲ್ಲ ರೈತರಿಗೂ ಕೂಡ ಅವರ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಿಮ್ಮ ಮಂತ್ರಿಗಳು ನೇರವಾಗಿ ಮಾತನಾಡ್ತಿದ್ದಾರೆ. ನಾನು ನಿಮಗೆ ರೋಗನ್ನು ಮಾತಾಡ್ತೀನಿ, ನಾನು ಅರ್ಪಿಸಿಕೊಂಡಿದ್ದೀನಿ, ನಿಮಗೂ ಮಾತಾಡ್ತೀನಿ. ಅದಕ್ಕೆ ರೈತರ ಗಮನಕ್ಕೆ ತರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವು ಹಾಕೊಂಡಿದ್ವಿ. ನೇರವಾಗಿ ತಮಗೆ ಗೊತ್ತಿರಬೇಕು, ಕೃಷಿ ಹೊಂಡ ಸಿಗ್ತದೆ ಮತ್ತು ಚಡ್ಡಾಣಗಳು ಸಿಗ್ತವೆ ಮತ್ತು ಮನೆಗಳು ಕೂಡ ಬರ್ತಾವೆ. ಮನೆಗಳು ಕೂಡ ನಾವು ಅಲ್ಲಿ ಬರ್ತಕ್ಕಂಥ ಇನ್ನು ಬಿತ್ತುವ ಕೂರಿಗೆ ಇದು 1 ಲಕ್ಷ ರೂಪಾಯಿ ಕೂರಿಗೆ ಬಿತ್ತುವ ಕೂರಿಗೆ ಸಬ್ಸಿಡಿ ಅಂತಂದ್ರೆ SC ಮನೆಯಲ್ಲಿ 90%, 50% ಜನರಲ್ ಬಂದಿದ್ದಾರೆ. ಇನ್ನು ಇಲ್ಲಿ ರೂಪರ್ ಬೇಕು, ಇನ್ನು ಕೂಡ 1,60,000 ನೇಗಿಲು ಕೂಡ ಸಿಗ್ತದೆ. ರಾಶಿ ಕೂಡ
ಈ 50% ಜನರು ಐದು ಇಂಜನ್ ಸಿಗ್ತದೆ. ಟ್ರ್ಯಾಕ್ಟರ್ ಕೂಡ 10 ಲಕ್ಷ ಇದ್ದು 3 ಲಕ್ಷ ಸಿಗ್ತದೆ. ಜನರದವರಿಗೆ 75,000 ಕಟ್ಟಬೇಕಾಗ್ತದೆ. ಇದು ಸಬ್ಸಿಡಿ ಸಿಗ್ತದೆ ಸರ್ಕಾರದಿಂದ ಕೂಡ. ಇವೆಲ್ಲ ಕೃಷಿ ಊಟ ಸಾಮಾನ್ಯ ಮಟ್ಟದ ರೈತರಿಗೆ ಸೇರಿ 50%, SCP TSP ರೈತರಿಗೆ 95%. ರೊಟ್ಟಿ ಮಾಡ್ತಕ್ಕಂಥ ಮಷೀನ್ ಹೆಣ್ಣು ಮಕ್ಕಳು ತಾವೇನು ತಮ್ಮ ಕಾಲವಾಗಿರಬೇಕು ಸಿಕ್ಕಿದಾಗ ಏನಂದ್ರೆ ರೊಟ್ಟಿ ಮಷೀನ್ ತಗೊಂಡು ಆ ರೊಟ್ಟಿ ಏನಂದ್ರೆ ಮಾರಾಟ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಕಡೆ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರೊಟ್ಟಿ ಮಷೀನ್ ಕೂಡ ಸಬ್ಸಿಡಿ ಇದೆ. ಹೆಚ್ಚಿನ ಗಿಣಿ ಯಾರಾದರೂ ದಂಧ ಮಾಡ್ತಾರೆ ಹೆಚ್ಚಿನ ಗಿಣಿ ಕೂಡ ಸಬ್ಸಿಡಿ ಕೊಡ್ತಕ್ಕಂಥದ್ದು 47,500 ರೂಪಾಯಿ. ಇದು ಕೂಡ ಸಬ್ಸಿಡಿ ಸಿಗ್ತದೆ. ಶಾವಿಗೆ ಮಾಡ್ತಕ್ಕಂಥ ಮಷೀನ್ ಕೂಡ ಸಬ್ಸಿಡಿ ಇದೆ. ಪೆಟ್ರೋಲ್ ಸ್ಪ್ರೇಗಳು ಅವರಿಗೆ ಏನಂತಂದ್ರೆ ಪೆಟ್ರೋಲ್ ಸ್ಪ್ರೇಗಳು ಸಿಗ್ತಕ್ಕಂಥದ್ದು. ಪಂಜಾಬ್ ರಾಶಿ ಮಷೀನ್, ಕಬ್ಬಿನ ರಾಶಿ ಮಷೀನ್ ಇದು 40 ಲಕ್ಷವರೆಗೆ ಸಬ್ಸಿಡಿ ಸಿಗ್ತದೆ. 1 ಕೋಟಿ ರೂಪಾಯಿ ಇದೆ. ಯಾರಿಗಾದರೂ ಪಂಜಾಬ್ ಮಷೀನ್ ಈ ಭಾಗದಲ್ಲಿ ಬೇಕಾದ್ರೆ ಅವ್ರು ತೆಗೆದುಕೊಂಡ್ರೆ 40 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತದೆ. 50 ಲಕ್ಷ ರೂಪಾಯಿ SCP ಅವರಿಗೆ ಸಬ್ಸಿಡಿ ಸಿಗ್ತದೆ. ಈ ಒಂದು ಸ್ಪ್ರಿಂಕ್ಲರ್ ಕೂಡ ಎಷ್ಟು ಬೇಕಾದ್ರೆ ಸ್ಪ್ರಿಂಕ್ಲರ್ ವರ್ಧನೆ ಇಲ್ಲ. ಯಾರ್ಯಾರು ಬಾಯಿಗಳು ಸ್ಪ್ರಿಂಕ್ಲರ್ ಬೇಕಾದ್ರೆ ಅವ್ರು ಬಂದ್ರೆ ನೀವು ನೇರವಾಗಿ ಬಂದ್ರೆ ಆಫೀಸಿಗೆ ಹೋಗಿ ನಮ್ಮ ಹೆಸರು ನೋಂದಣಿ ಮಾಡಿ ನಮ್ಗೆ ಬೇಕಾದ್ರೆ ನಮ್ಮ ಕರಿ ಪೈಪ್ಗಳಾಗಲಿ ಸ್ಪ್ರಿಂಕ್ಲರ್ಗಳು ಮತ್ತು ಈ ತಾಲೂಕುಗಳು ಸ್ಪ್ರಿಂಕ್ಗಳು ದಾಲ್ ಮಿಲ್ ಬಗ್ಗೆ ಯಾರಾದ್ರೂ ದಾಲ್ ಮಿಲ್ ಮಿನಿ ದಾಲ್ ಮಿಲ್ ತೊಗರಿ ತೇಲಿ ಬಂತಕ್ಕಂಥ ಮಿನಿ ದಾಲ್ ಮಿಲ್ ಹಾಕಿದ್ರು ಕೂಡ ಅದಕ್ಕೂ ಕೂಡ 2,60,000 ಸಬ್ಸಿಡಿ ಕೊಡ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಿಂದ ನಮ್ಮ ಅನುಕೂಲತೆಗಳನ್ನ ಒಂದು ಔಷಧಿ ಸಿಂಪಡಣೆ ಮಾಡ್ತಕ್ಕಂಥದ್ದೇ ನಾವು ತೋರಿಸ್ತಾ ಇದ್ದೀವಿ. ಇದನ್ನು ಕೂಡ ಅಂತಂದ್ರೆ ನಮಗೆ ಕಡಿಮೆ ದರದಲ್ಲಿ ಅಂತಂದ್ರೆ ಮಾಸ್ಕ್, ಹ್ಯಾಂಡ್ ಗ್ಲೌಸು, ಕ್ಯಾಪ್ ಏನೇನದ ಇದರ ಖರ್ಚು ಸಮೇತ ಬಂದ್ರೆ ಯೋಜನೆಗಳು ಕೂಡ ನಾವು ಜನಸ್ಪಂದನ ಕಾರ್ಯಕ್ರಮ 30ನೇ ತಾರೀಕು ನಾವು ಸಾವಳಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 3ನೇ ತಾರೀಕು ಇದೆ. ಇದು ನಮ್ಮ ಸೆಷನ್ ಡಿಸೆಂಬರ್ ಒಳಗೆ ಅಂತಂದ್ರೆ ಎಲ್ಲ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಅಲ್ಲಿ ವೃದ್ಧಾಪೇತನ, ವಿಧವಾ ವೇತನ ಆಗಿರ್ಬೋದು, ನಿಮ್ಮ ವೈಯಕ್ತಿಕವಾದ ಏನಾದರೂ ಸಮಸ್ಯೆಗಳಿಗೂ ಕೂಡ ಸ್ಥಳದಲ್ಲೇ ಪರಿಹಾರ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ನಮ್ಮ ಗ್ರಾಮಕ್ಕೆ ಕರೆದುಕೊಂಡು ಬಂದು ನಮ್ಮ ಎದುರಿಗೆ ಸಮಸ್ಯೆಗಳು ನಿಮ್ಮ ಸಮಸ್ಯೆಗಳ ಬಗ್ಗೆ ಬಗೆಹರಿಸತಕ್ಕಂಥ ಈಗಾಗಲೇ ನಾವು ಪಾಟ್ನಾದಲ್ಲಿ ಮಾಡಿದ್ದೇವೆ. ನಮ್ಮ ಇದರಲ್ಲಿ ನಂದಿಪುರದಲ್ಲಿ ನಾವು ಆ ಕಾರ್ಯಕ್ರಮ ಮಾಡಿದ್ದೀವಿ. ಈ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಪಂಚಾಯಿತಿಗಳು ಕೂಡ ಹಂತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಅಧಿಕಾರಿಗಳು 24 ಡಿಪಾರ್ಟ್ಮೆಂಟ್ ಮಂದಿ ಅಧಿಕಾರಿಗಳು ಕೂಡ ತಮ್ಮ ಗ್ರಾಮದಲ್ಲಿ ಇರ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮನವಿಯನ್ನು ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳ ಆದೇಶದಲ್ಲಿ ಪ್ರತಿನಿಧಿಯಲ್ಲಿ ವೈಯಕ್ತಿಕ ವೃದ್ಧಾಪೇತನಲ್ಲಿ ವಿಧವಾ ವೇತನ ಇರಲಿ ಎಲ್ಲರೂ ಹುಡುಗರಿಗೆ ಬಂದರೆ ಕಲ್ಯಾಣ ಮಾಡ್ತಾರೆ. ನೀವೇ ನೇರವಾಗಿ ಅಂತಂದ್ರೆ ತಹಸೀಲ್ದಾರ್ಗಳು ಹೋಗಿ ಮತ್ತೆ ಅವತ್ತಿನ ದಿವಸ ವರ್ತನೆ ಬಂದು ನಮ್ಮ ಸಮಸ್ಯೆ ನಾವು ಬಗೆಹರಿಸಿಕೊಳ್ಳಲಿಕ್ಕೆ ಅನುಕೂಲ ಆಗತಕ್ಕಂಥ ರೀತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಕೂಡ ನಾವು ಪ್ರತಿಯೊಂದು ಪಂಚಾಯಿತಿ ತದನಂತರ ಪ್ರತಿಯೊಂದು ಹಳ್ಳಿಗೂ ಕೂಡ ನಾವು ಬರ್ತಕ್ಕಂಥ ಯೋಜನೆಯನ್ನು ನಾವು ರೂಪಣೆ ಮಾಡ್ತಾ ಇದ್ದೇವೆ. ದಯವಾಗಿ ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ ಯಾರ್ಯಾರು ಹೋಗಿದ್ದಾರೆ ಆ ಫಲಾನುಭವಿಗಳಿಗೆ ಒಂದು ಮಷೀನ್ ವಿತರಣೆ ಮಾಡಿ ಯಾರ್ಯಾರಿಗೆ ಬೇಕಾಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀವು ಅದನ್ನು ಉಪಯೋಗ ಮಾಡೋಣ. ಅಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದ ಸಲುವಾಗಿ ಇವತ್ತು ಬರಲಿಲ್ಲ. ನೆಕ್ಸ್ಟ್ ಟೈಮ್ ಏನು ಬಂದ್ರೆ ಇದು ದೊಡ್ಡ ಕಾರ್ಯಕ್ರಮ ಅತಿ ಏನಂದ್ರೆ ಎಲ್ಲ ರೀತಿಯಿಂದ ಸೌಲಭ್ಯಗಳು ಸಿಗ್ತಕ್ಕಂಥ ಸಂದರ್ಭದಲ್ಲಿ ಆ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾವು ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೋಡಬೇಕು. ಅದಕ್ಕಾಗಿ ವಿದ್ಯುತ್ನಾಗೆ ಹೆಚ್ಚಿನ ನಂತರ ಈಗಲೂ ಕೂಡ ನಾವು ರೆಕಾರ್ಡ್ ಅಂತಕ್ಕಂಥದ್ದು ಉಪಯೋಗ ಮಾಡಿಕೊಂಡೇವೆ ಅಂತಂದ್ರೆ ನಮ್ಮ ನೆನೆರೋಗವನ್ನು ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಇದು ಪ್ರಮುಖವಾಗಿ ಇರತಕ್ಕಂಥ ಒಂದು ವಿಷಯ. ಎರಡನೇದು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ, ಹೆಚ್ಚಿನವಾಗಿ ಕೀಟನಾಶಕಗಳ ಬಳಕೆ ಬಗ್ಗೆ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಬೇಕು ಬೇಡ ಅಂತಕ್ಕಂಥ ವಿಚಾರ ಮಾಡಲಾದ್ರೆ ನಾವು ಕೀಟನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ನೋಡುವುದು ಹಾಕೊಂಡಿರ್ತಾರೆ, ಡ್ರೆಸ್ ಹಾಕೊಂಡಿದ್ದಾರೆ. ಈ ತರ ಬಹಳ ಮುಖ್ಯ. ಯಾವಾಗ ಗೊತ್ತಾಗುತ್ತೆ ನಮಗೆ ಅಂದ್ರೆ ಅದರಿಂದ ಏನಾದರೂ ಹಾನಿ ಆಯಿತು ಅಂದ್ರೆ ಅಷ್ಟೇ ಗೊತ್ತಾಗ್ತದೆ ನಮಗೆ. ಯಾವಾಗ ರೋಗ ಬಂತು ಅಂದ್ರೆ ಅಷ್ಟೇ ಗೊತ್ತಾಗ್ತದೆ. ಅಥವಾ ನಮ್ಮ ಸಂಬಂಧಿಕರು ಯಾರಾದ್ರೂ ಕೀಟನಾಶಕಗಳನ್ನು ಹಾಕೊಂಡೋದಕ್ಕೆ ಏನಾದರೂ ಅವರಿಗೆ ಒಂದು ಜೀವಕ್ಕೆ ಹಾನಿ ಆದ್ರೆ ಮಾತ್ರ ಗೊತ್ತಾಗ್ತದೆ. ಅದಕ್ಕೆ ಆಗಬಾರ್ದು.
ಮಾಡಿದೆವು ಅಂತಂದ್ರೆ ಸಾಕಷ್ಟು ನಮ್ಮ ಮನುಷ್ಯನ ಆರೋಗ್ಯಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಆಗ್ತೈತಿ ಅಂತ ಹೇಳ್ಬೋದು. ನಾವು ನೋಡ್ತೇವೆ ಇದಕ್ಕೆ ಬಹಳಷ್ಟು ಸಲ. ನಮಸ್ಕಾರ, ನನ್ನ ಹೆಸರು ಸಮದ್ ಪಟೇಲ್ ಅಂತ. ನಾನು JD ಅಗ್ರಿಕಲ್ಚರ್ ಕಲಬುರಗಿ ಮಾತಾಡ್ತಾ ಇರೋದು. ಇವತ್ತಿನ ದಿವಸ ನಾವು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ರೈತರಿಗೆ ಈಗ ಆಲ್ರೆಡಿ ನಾವು ಕೃಷಿ ಯಂತ್ರಗಳನ್ನು ಮತ್ತು ತುಂತುರು ನೀರಾವರಿಗಳನ್ನು, ಅದೇ ರೀತಿಯಾಗಿ ರಾಶಿ ಮಷಿನ್ಗಳನ್ನು ಏನು ನಾವು ಸಹಾಯಧನದಲ್ಲಿ ಕೊಟ್ಟಿವಿ, ಡೀಸೆಲ್ ಇಂಜಿನ್ ಇರ್ಬೋದು ಅಥವಾ ರೋಟೋವೇಟ್ರ್ ಇರ್ಬೋದು, ಬಿತ್ತ ಕೂರ್ಗಿ ಇರ್ಬೋದು, ಇವೇನು ನಾವೆಲ್ಲ ಸಹಾಯಧನದಲ್ಲಿ ಕೊಟ್ಟಿವಿ ಅವೆಲ್ಲ ನಾವು ಇವತ್ತು ರೈತರಿಗೆ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು, ಮಾನ್ಯ ಶಾಸಕರು ದಕ್ಷಿಣ ಮತಕ್ಷೇತ್ರ ಅವ್ರ ಕಡೆಯಿಂದ ಅವರ ಅಮೃತ ಹಸ್ತದಿಂದ ಇವತ್ತು ರೈತರಿಗೆ ನೀಡ್ತಾ ಇದ್ದೀವಿ. ಇದರ ಪ್ರಮುಖ ಉದ್ದೇಶ ಅಂದರೆ ನಾವು ರೈತರಿಗೆ ಕೃಷಿ ಯಂತ್ರೋಪಕರಣವನ್ನು ಸಹಾಯಧನದಲ್ಲಿ ನೀಡೋದಲ್ಲದೇ ಬೇರೆ ರೈತರಿಗೆ ನಮ್ಮಲ್ಲಿ ಯಾವ್ಯಾವ ಇಂಪ್ಲಿಮೆಂಟ್ಸ್ ಅವೈಲೇಬಲ್ ಅವ, ನಾವು ಕಾರಾಕುಟ ಮಿಷಿನ್ ಇರ್ಬೋದು ಅಥವಾ ಕಂಬೈನ್ಡ್ ಹಾರ್ವೆಸ್ಟರ್ ಇರ್ಬೋದು, ಹೈಟೆಕ್ ಹಾರ್ವೆಸ್ಟರ್ ಹಬ್ನಲ್ಲಿ, ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಡ್ರಿಪ್ ಇರ್ಬೋದು, ಆನಂತರ ನಮ್ಮಲ್ಲಿ ಹಿಟ್ಟಿನ ಗಿರಣಿ ಇರ್ಬೋದು, ಅಲ್ಲಿಂದ ರೊಟ್ಟಿ ಮಾಡೋಂಥ ಮಷಿನ್ ಇರ್ಬೋದು, ರೈತ ಸಂಪರ್ಕ ಕೇಂದ್ರದಲ್ಲಿ ಏನದಲ್ಲ 50% ಸಹಾಯಧನದಲ್ಲಿ ನಮ್ಮಲ್ಲಿ ಪವರ್ ಸ್ಪ್ರೇಯರ್ಸ್ ಇರ್ಬೋದು. ಇವೆಲ್ಲ ನಾವು ಡಿಸ್ಪ್ಲೇ ಸಹಿತ ಮಾಡಿ ರೈತ ಬಾಂಧವರು ಯಾರ್ಯಾರಿಗೆ ನಾವು ಸಹಾಯಧನದಲ್ಲಿ ಕೊಟ್ಟಿವಿ ಅವ್ರು ತೋತಾರೆ. ಉಳ್ಕಿದ ರೈತ ಬಾಂಧವರು ಸಹಿತ ಅವರು 50% ಸಬ್ಸಿಡಿಯಲ್ಲಿ ಜನರಲ್ ಫಾರ್ಮರು ಮತ್ತು 90% ಸಬ್ಸಿಡಿಯಲ್ಲಿ SCP TSP ಫಾರ್ಮರ್ಸು ತೊಗೋಬೋದು. ಇದ್ರ ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ಪ್ರಮುಖವಾಗಿ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಬಂದಿದೆ. ಅದು ಪ್ಯಾಕೇಜ್ ಮಾಡಲ್ ಇದೆ. ಕೃಷಿ ಹೊಂಡ, ಡೀಸೆಲ್ ಇಂಜಿನು, ಸ್ಪ್ರಿಂಕ್ಲರು, ಬದು ನಿರ್ಮಾಣ, ಈ ರೀತಿಯಾಗಿ ಏನು ಪ್ಯಾಕೇಜ್ ಮಾಡಲ್ ಇದೆ ಅದು ಸಹಿತ ನಾವು ಡಿಸ್ಪ್ಲೇಲಿ ಇಟ್ಟಿವಿ. ಡೀಸೆಲ್ ಇಂಜಿನ್ಗಳನ್ನು ಕೊಡ್ತಾ ಇದ್ದೀವಿ ಆ ರೈತರಿಗೆ. ಬೇರೆ ರೈತರು ಸಹಿತ ಕೃಷಿ ಹೊಂಡ ಬೇಕಾದ್ರೆ ನಮ್ಮ ಹತ್ರ ಅರ್ಜಿ ಹಾಕ್ಬೋದು, ಮತ್ತು ಅವರಿಗೆ ಡೀಸೆಲ್ ಇಂಜಿನ್ ಬೇಕಾದ್ರೆ ಅರ್ಜಿ ಹಾಕ್ಬೋದು. ಕೃಷಿ ಹೊಂಡ ಜೊತೆ ಲೈನಿಂಗ್ ಮಾಡಿ ನೀರು ನಿಂದಿರಿಸಿ ಮತ್ತು ನೀರಾವರಿ ಮಾಡೋ ಸಲಕ್ಕೆ ಸಹಿತ ನಾವು ಅನುಕೂಲ ಮಾಡಿಕೊಡ್ತೀವಿ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಇದರ ಅನುಕೂಲ ಪಡೀಲಿ ಅಂಥೇಳಿ ನಾವು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡಿ ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಇವೆಲ್ಲ ವಿತರಣೆ ಮಾಡ್ತಾಯಿದ್ದೀವಿ. ಸರ್, ಎಷ್ಟು ಹಳ್ಳಿ ಕೊಡ್ತಾ ಇದ್ದೀರಾ ಸರ್? ಮಾನ್ಯ ಶಾಸಕರದ್ದು ಏನದಲ್ಲ 28 ಹಳ್ಳಿಗಳಿದೆ ಕಲಬುರಗಿ ತಾಲೂಕಿನಲ್ಲಿ. 28 ಹಳ್ಳಿಯ ಎಲ್ಲ ರೈತ ಬಾಂಧವರಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಆಲ್ರೆಡಿ 9 ಇಂಪ್ಲಿಮೆಂಟ್ಸ್ ಅದಾವ ಮತ್ತು 100ಕ್ಕಿಂತ ಹೆಚ್ಚಿಗೆ ಸ್ಪ್ರಿಂಕ್ಲರ್ಸ್ ಇದ್ದಾವೆ. 100ಕ್ಕಿಂತ ಹೆಚ್ಚಿಗೆ ಸ್ಪ್ರಿಂಕ್ಲರ್ಸ್ ಅವ. ಎಲ್ಲ ರೈತ ಬಾಂಧವರು ಯಾರ್ಯಾರು ಈಗ ನಮ್ಮ ಹತ್ರ ಸಹಾಯಧನದಲ್ಲಿ ಯಾರು ರೈತರ ವಂತಿಕೆ ಕಟ್ಟಿದ್ದಾರೆ ಅವ್ರಿಗೆ ಎಲ್ಲರಿಗೂ ಸಹಿತ ಇವತ್ತಿನ ದಿವಸ ಕೊಡ್ತಾರೆ. ಸರ್, ಎಷ್ಟು ಲಕ್ಷ ಕೋಟನ್ನು ನೀವು ಪರ್ಚೇಸ್ ಮಾಡಿ ಕೊಟ್ಟಿದ್ದೀರ? ಕ್ಯಾಲ್ಕುಲೇಟ್ ಮಾಡಿಲ್ರಿ, ಅಂದಾಜು ಸರ್, ಅಂದಾಜು ಬೇಡ ಅದು ಪರವಾಗಿಲ್ಲ ಸರ್. ಇದು ಹಳ್ಳಿ ಅಂದರೆ ಯಾವ ಹಳ್ಳಿ ರೀ? ಇಲ್ಲಿ ಭೀಮಳ್ಳಿ ಆಗಲಿ ಅದು ಮತ್ತು 28 ಗ್ರಾಮಗಳು, ದಕ್ಷಿಣ ಮತಕ್ಷೇತ್ರದ 28 ಗ್ರಾಮಗಳು. ಉದಾಹರಣಾರ್ಥವಾಗಿ ನಮ್ಮಲ್ಲಿ ಇದು ಕೆರಿಬೋಸ್ಕ ಇರ್ಬೋದು, ಭೀಮಳ್ಳಿ, ಸಾವಳಗಿ, ಹುಣಸಿ ಅಡಗಿಲ್ಲ, ಮೇಳಕುಂದ, ಅಲ್ಲಿಂದ ನಮ್ಮ ಪಟ್ಟಣ, ಶರಣ ಸಿರಸ್ಗಿ, ಈ ಎಲ್ಲ ಪ್ರಮುಖವಾದ ಊರುಗಳ ಹೆಸರು ಹೇಳಿದ್ದೀನಿ ನಾನು. ಈ ರೀತಿಯಾಗಿ 28 ಹಳ್ಳಿಗಳು ಸಾಹೇಬ್ರ ಕ್ಷೇತ್ರಕ್ಕೆ ಬರ್ತಾವೆ. ಆ ಎಲ್ಲ ಕ್ಷೇತ್ರದಂಥ ರೈತರಿಗೆ, ಪ್ರಮುಖವಾಗಿ ರೈತರಿಗೆ ನಾವೇನದಲ್ಲ ಈ ಸಹಾಯಧನದಲ್ಲಿ ಕೊಡ್ತೇವೆ. ಸರ್, ಇವೆಲ್ಲ ಸಾಮಾನು ಹೇಳಿದ್ರಲ್ಲ, ಅವೆಲ್ಲ ಸಾಮಾನು ಇಲ್ಲಿ ಪರ್ಚೇಸ್ ಮಾಡಿ ಇಟ್ಟಿದ್ದೀರಾ ಸರ್? ಇಟ್ಟಿದೆ ಸರ್. ಈಗ ನಾವು ಈಗ ಆಲ್ರೆಡಿ ಯಾರು ರೈತರು ನಮ್ಮ ಹತ್ರ ಸಹಾಯಧನ ಕಟ್ಟಿದ್ದಾರೆ, ರೈತರ ವಂತಿಗೆ ಕಟ್ಟಿದ್ದಾರೆ, ಅವ್ರಿಗೆ ಯಾವ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸಹಾಯಧನದಲ್ಲಿ ಅವು ತಂದಿಟ್ಟಿವಿ. ಅದು ಬಿಟ್ಟು ಸಹಿತ ಬೇರೆ ಮಷಿನ್ನು ಇಟ್ಟಿವಿ. ಯಾಕಂದ್ರೆ ಅವು ಡೆಮೋ ಸಲುವಾಗಿ ರೈತರು ನೋಡಬೇಕು, ನೋಡಿ ರೈತರು ಅವ್ರ ಸ್ವ ಇಚ್ಛೆಯಿಂದ ರೈತರ ವಂತಿಗೆ ಕಟ್ಟಿ ಖರೀದಿ ಮಾಡಲಿ ಅಂತ ನಾವು ತಂದಿಟ್ಟಿವಿ. ಡೆಮೋ ಮಿಷಿನ್ ಅಂದರೆ ಸರ್ ಅದು ಅದನ್ನ ಕಟಿಂಗ್ ಮಾಡೋದು ಮಿಷಿನ್ ಇದೆಯಲ್ಲ? ಅವೆಲ್ಲ ಡೆಮೋ ಮೆಷಿನ್, ಸ್ಪ್ರೇಯರ್ಸ್ ಅವ. ಅಲ್ಲಿಂದ ಅವು ಹಿಟ್ಟಿನ ಗಿರಣಿ, ಕಾರಾಕುಟ ಮಷೀನು, ಮತ್ತು ಅದು ಇದು ಪಂಜಾಬ್ ರಾಶಿ ಮಷಿನ್ ಟೈಪ್ ಅದಲ್ಲ, ಕ್ಲಾಸ್ ಕಂಪ್ನಿದು, ಅದು ಸಹಿತ ಡೆಮೋದಲ್ಲಿದೆ. ರೈತ ಬಾಂಧವರು ಅವನು ನೋಡಲಿ. ಕೆಲವೊಂದು ಟ್ರ್ಯಾಕ್ಟರ್ದವ್ರಿಗೂ ಹೇಳಿವಿ, ಇನ್ನೂ ಟ್ರ್ಯಾಕ್ಟರ್ ಬರ್ತದೆ, ಟ್ರ್ಯಾಕ್ಟರ್ ಸಹಿತ ಡೆಮೋ ಇಡ್ತೀವಿ. ನಮ್ಮಲ್ಲಿ ಟ್ರ್ಯಾಕ್ಟ್ರಿಗೆ ಸಾಮಾನ್ಯ ರೈತರಿಗೆ ಏನದಲ್ಲ ಟ್ರ್ಯಾಕ್ಟರ್ ಸಹಾಯಧನದಲ್ಲಿದೆ 75,000 ರೂಪಾಯಿ. ಯಾರಾದರೂ ರೈತರು ಇಂಟ್ರೆಸ್ಟೆಡ್ ಇದ್ದಾರಂದ್ರೆ ಅವ್ರು ಖರೀದಿ ಮಾಡಿ. ಸರ್, ಸುಮಾರು ಒಂದು ಹಿಟ್ಟಿನ ಗಿರಣಿ ತೊಗೊಳ್ಳಿ, ಕಾರಾಕುಟ ಸಮಯದಲ್ಲಿ ಸುಮಾರು ಎಷ್ಟು ತುಂಬಬೇಕು ಸರ್? ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ದೀರಿ? ಈಗ ಹಿಟ್ಟಿನ ಗಿರಣಿ, ಕಾರಾಕುಟ ಮಷಿನ್ ಸಲುವಾಗಿ ನಾವು ಸಾಮಾನ್ಯ ರೈತರಿಗೆ 50% ಸಹಾಯಧನದಲ್ಲಿ ಕೊಡ್ತೀವಿ, ಮತ್ತು SCP TSP ರೈತರಿಗೆ 90% ಸಹಾಯಧನ ಕೊಡ್ತೀವಿ. ರೈತ ಬಾಂಧವರಲ್ಲಿ ನಮಸ್ಕಾರ. ನಾನು ಸೋಮಶೇಖರ್ ಬಿರಾದರ್, ಡೆಪ್ಯೂಟಿ ಡೈರೆಕ್ಟರ್ ಅಗ್ರಿಕಲ್ಚರ್ ಗುಲ್ಬರ್ಗ. ಇವತ್ತಿನ ದಿವಸ ನಾವೊಂದು ಈ ಒಂದು ನಮ್ಮ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 28 ಹಳ್ಳಿಗಳಲ್ಲಿ ಎಲ್ಲ ರೈತರನ್ನು ನಮ್ಮ ಮಾನ್ಯ ಶಾಸಕರವರ ನೇತೃತ್ವದಲ್ಲಿ ಇಲ್ಲಿ ರೈತರನ್ನು ಕರೆಸಿ ಕೃಷಿ ಇಲಾಖೆಯಿಂದ ಏನೇನೋ ಸವಲತ್ತುಗಳು ಕೊಡ್ತಾ ಇದ್ದೀವಿ. ಉದಾಹರಣೆಗಾಗಿ ಬಂದರೆ ನಮ್ಮ ಜಮೀನು ತಯಾರು ಮಾಡ್ಕೋಬೇಕಾದ್ರೆ ಬಹಳಷ್ಟು ಉಪಕರಣಗಳು ಬೇಕಾಗ್ತವೆ. ಅದಕ್ಕೆ ನಾವು ನೇಗಿಲು ಹಿಡ್ಕೊಂಡ್ಬಿಟ್ಟು, ಬಿತ್ತ ಕೂರಿಗೆ ಹಿಡ್ಕೊಂಡ್ಬಿಟ್ಟು, ರೋಟೋವೇಟ್ರ್ ಹಿಡ್ಕೊಂಡ್ಬಿಟ್ಟು, ಈ ಥರ ಭಾಳ ಹಲವಾರು ಉಪಕರಣವನ್ನು ನಮ್ಮ ರೈತರಿಗೆ ನಾವು ಇಲ್ಲಿ ಇವತ್ತು ಒದಗಿಸ್ಕೊಡ್ತಾ ಇದ್ದೀವಿ. ಮತ್ತು ಇದಲ್ಲದೆ ಕೂಡ ನಮ್ಮ ತುಂತುರು ನೀರು ಇತ್ತೀಚಿನ ದಿನಗಳಲ್ಲಿ ನಾವು ನೀರನ್ನು ಭಾಳ ಸದ್ಬಳಕೆ ಮಾಡ್ಕೋಬೇಕಾಗ್ತದೆ. ಇದು 90% ಸಹಾಯದಲ್ಲಿ ಸ್ಪ್ರಿಂಕ್ಲರ್ ಕೂಡ ನಾವು ಸುಮಾರು ಒಂದು
90ರಿಂದ 100 ಜನ ರೈತರಿಗೆ ಇವತ್ತು ವಿತರಣೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ JD ಸಾಹೇಬರು ಹೇಳ್ದಂಗೆ ಭಾಳಷ್ಟು ಉಪಕರಣಗಳು ಈಗಾಗಲೇ ರೈತರೊಂದಿಗೆ ಕಟ್ಟಿಬಿಟ್ಟು ಅವ್ರಿಗೆ ಇಲ್ಲಿ ನಾವು ಕೊಡೋಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ಕೂಡ ರೈತರಿಗೂ ಕೂಡ ನಾವು ಭಾಳಷ್ಟು ಉಪಕರಣಗಳು, ಕೃಷಿ ಯಂತ್ರೋಪಕರಣಗಳು, ನೀರಾವರಿ ಉಪಕರಣಗಳು ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇಚ್ಛೆಯುಳ್ಳ ರೈತರಿಗೆ ಇದೆಲ್ಲ ಬಗ್ಗೆ ನಮ್ಮ ಇಲಾಖೆ ಏನು ಸರ್ಕಾರ ಏನು ಸವಲತ್ತು ಕೊಡ್ತಾ ಇದೆ, ಆ ಸವಲತ್ತು ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲ ರೈತರಿಗೆ ಪರಿಚಯವಾಗಲಿ. ರೈತರು ಕೂಡ ಈ ಒಂದು ಸರ್ಕಾರ ಮತ್ತು ಅವರಿಗೆಲ್ಲ ಈ ಒಂದು ದಕ್ಷಿಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೈತರು ಸರ್ಕಾರ ಏನು ಸವಲತ್ತು ಕೊಡ್ತಾ ಇದೆ ಇದೆಲ್ಲ ರೈತರು ನಮ್ಮ ಶಾಸಕರ ನಿರ್ದೇಶನದ ಮೇಲೆ ನಾವು ರೈತರಿಗೆ ಪ್ರಚಾರಪಡಿಸಿ ಇದರೆಲ್ಲ ಬೆನಿಫಿಟ್ ರೈತರು ತೊಗೋಬೇಕಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರೈತ ಬಾಂಧವರಿಗೆ ಹೆಚ್ಚಿನ ಒಂದು ಪ್ರಚಾರ ಮಾಡಿದ್ದು ಅಲ್ಲದೆ ನಮ್ಮ ಸಂಸ್ಕರಣೆ ಯೋಜನೆಯಲ್ಲಿ ಹಿಟ್ಟಿನ ಗಿರಣಿ ಆಗಲಿ, ಶಾವಿಗೆ ಮಿಷಿನ್ ಆಗಲಿ, ನಮ್ಮ ದೊಡ್ಡ ದೊಡ್ಡ ರಾಶಿ ಮಿಷಿನು ಕೂಡ ನಮ್ಮ ಇಲಾಖೆಯಲ್ಲಿ ಸಿಗ್ತದೆ. ಒಟ್ಟಾರೆ ಕೃಷಿ ನಾವು ಬಿತ್ತನೆ ಹಿಡ್ಕೊಂಡ್ಬಿಟ್ಟು ಏನು ಭೂಮಿ ಸಿದ್ಧತೆ ಹಿಡ್ಕೊಂಡ್ಬಿಟ್ಟು ರಾಶಿ ಮಾಡುವವರಿಗೆ ಎಲ್ಲ ಉಪಕರಣಗಳು ನಮ್ಮ ಸಹಾಯಧನದಲ್ಲಿ ಸಿಗ್ತವೆ. ಸಾಮಾನ್ಯ ರೈತರಿಗೆ 50%, SC/ST ರೈತರಿಗೆ 90% ಸಿಗ್ತದೆ. ಇದೆಲ್ಲ ರೈತ ಬಾಂಧವರು ಹೆಚ್ಚಿನ ಸದುಪಯೋಗ ಮಾಡ್ಕೊಂಡ್ಬಿಟ್ಟು ರೈತರು ಇದೆಲ್ಲ ಕೃಷಿ ಇಲಾಖೆ ಅನುಕೂಲ ಮಾಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಇದು ಪ್ರೋಗ್ರಾಮ್ ಎಲ್ಲಿ ಇಟ್ಟಿದ್ದೀರಾ? ಇದು ನಮ್ಮ ತಾರಾಬಂಗರ್ಗಿ ನಮ್ಮ ಈ ಒಂದು ಕಾರ್ಯಕ್ರಮ ಈ ಒಂದು ತಾರಾಬಂಗರ್ಗಿ ಕಲ್ಯಾಣ ಮಂಟಪದಲ್ಲಿ ಒಂದು ತಾರಾಬಂಗರ್ಗಿ ಕಲ್ಯಾಣ ಮಂಟಪ ಆಳಂದ್ ರೋಡಲ್ಲಿ ಈ ಒಂದು ದಕ್ಷಿಣ ಮತಕ್ಷೇತ್ರದ ಸುಮಾರು 25-28 ಎಲ್ಲ ರೈತರನ್ನು ಕರೆಸಿಬಿಟ್ಟು ಈ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಶಾಸಕರ ಒಂದು ನಿರ್ದೇಶನ ಮೇಲೆ ಅವ್ರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ.